ನಮಸ್ತೆ ಫ್ರೆಂಡ್ಸ್, ಗುರುಮು ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಮುಳುಗಾಯಿ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ. ಇದು ರೈಸು, ರೊಟ್ಟಿ, ಚಪಾತಿ ಜೊತೆ ಎಲ್ಲ ಹೊಂದ್ಕೊಳ್ಳುತ್ತೆ ಈ ರೀತಿ ಗ್ರೇವಿ ಟೈಪ್ ಮಾಡಿದರೆ. ಮೊದಲನೇದಾಗಿ ಸ್ಟವ್ ಹಚ್ಚಿ ಬಾಣಲೆ ಬಿಸಿ ಇಟ್ಟಿದ್ದೀವಿ. ಬಾಣಲೆ ಬಿಸಿ ಆದ ನಂತರ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. 1-2 ಸ್ಪೂನಷ್ಟು ಎಣ್ಣೆ ಬಿಸಿ ಆಗಬೇಕು. ನಾವೆಲ್ಲ ಮಸಾಲ ಹುರಿದ್ಬಿಟ್ಟು ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ದೊಡ್ಡ ಸೈಜಿಂದ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಈರುಳ್ಳಿನ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ನೋಡಿ, ಈರುಳ್ಳಿ ಸ್ವಲ್ಪ ಹುರಿದಿದೆ. ಒಂದು ಈರುಳ್ಳಿ ಒಂದು ಕಾಲು ಭಾಗದಷ್ಟು ಹುರಿದ ಮೇಲೆ ನಾವು ಮಿಕ್ಕಿರೋಂಥ ಮಸಾಲ ಹಾಕ್ಕೋಬೇಕು. ನಾವು ಹಸಿ ಶುಂಠಿ 2 ಇಂಚಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಮತ್ತು ಚಕ್ಕೆ, ಏಲಕ್ಕಿ, ಲವಂಗ ಕೂಡ ಹಾಕ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಒಂದು 2 ಗಡ್ಡೆ ಹಾಕ್ಕೊಂಡಿದ್ದೀವಿ. ಮತ್ತು ಹಸಿ ಕೊಬ್ಬರಿ ಬಂದುಬಿಟ್ಟು ನಾವು ಒಂದು ಅರ್ಧ ಕಾಯಿ ಹಾಕ್ಕೊಂಡಿದ್ದೀವಿ. ಇದಿಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಹುರ್ಕೋಬೇಕು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊತಾ ಇದೆ, ನೋಡ್ಬೋದು. ಇಲ್ಲಿ ಇಷ್ಟು ಹುರಿದ್ಮೇಲೆ ನಾವಿಲ್ಲಿ ಇದರಲ್ಲೇ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ಈ ಖಾರದ ಪುಡಿ, ಧನಿಯಾ ಪುಡಿ ಹಾಕಿದ ಮೇಲೆ ಜಾಸ್ತಿ ಹುರ್ಕೋಬಾರ್ದು. ಇದು ಡ್ರೈ ಆಗಿರೋದ್ರಿಂದ ಸೀದ್ ಬಿಡ್ತೈತಿ. ಅದಕ್ಕೋಸ್ಕರ 1 ಸ್ಪೂನ್ ಹುರ್ಗಡ್ಲೆ ಕೂಡ ಹಾಕ್ಕೊಂಡಿದ್ದೀವಿ. ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕೊಂಡು ಹುರ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಬಿಡೋಣ. ಇದಿಷ್ಟು ತಣ್ಣಗಾಗಬೇಕು. ಇಲ್ಲಿ ಒಂದು 4 ಟೊಮಟೊ ಹಣ್ಣನ್ನ ನಾವು ಹೆಚ್ಕೊಂಬಿಟ್ಟು ಹಾಕ್ಕೊಂಡಿದ್ದೀವಿ. ನಾವು ಟೊಮಟೊ ಮತ್ತು ಮಸಾಲಾನ ಸಪ್ರೇಟಾಗಿ ರುಬ್ಕೋಬೇಕು. ನೋಡಿ, ಎರಡನ್ನೂ ಸಪ್ರೇಟಾಗಿ ರುಬ್ಕೋಬೇಕು ತಣ್ಣಗಾದ ನಂತರ. ಇವಾಗ ನಾವಿಲ್ಲಿ ಮುಳುಗಾಯಿ ಹೆಚ್ಕೊಂಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀವಿ. ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಹಾಕ್ಕೋಬೇಕು, ಇಲ್ಲಾಂದರೆ ಮುಳುಗಾಯಿ ಕಪ್ಪಾಗಿಬಿಡ್ತೈತಿ. ನೋಡಿ, ಈ ರೀತಿ ಮುಳುಗಾಯಿ ಎಣ್ಗಾಯಿದಲ್ಲಿ ತುಂಬ್ಕೋಬೇಕಾಗುತ್ತೆ. ಮುಳುಗಾಯಲ್ಲಿ ಎಣ್ಗಾಯಿ ಥರ ಮಾಡಬೇಕಂದ್ರೆ ಇದೇ ರೀತಿ ತುಂಬ್ಕೋಬೇಕು ಮಸಾಲಾನ. ಈಗ ನೆಕ್ಸ್ಟ್ ನಾವಿಲ್ಲಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ, ಅಂದರೆ ಪಾತ್ರೆ ಬಿಸಿ ಆದ ನಂತರ ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ತುಂಬ್ಕೊಂಡು ಇಟ್ಕೊಂಡಿದ್ದೆಲ್ಲ ಮಸಾಲ, ಆ ಮುಳುಗಾಯಿ ಕೂಡ ಇದರಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ಒಗ್ಗರಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಸಾಲ ಎಲ್ಲ ಫ್ರೈ ಆದಮೇಲೆ ನಾವಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲ ಮಿಕ್ಕಿತ್ತಲ್ಲ ಅದನ್ನು ಕೂಡ ಹಾಕ್ಕೋಬೇಕು ಮುಳುಗಾಯಿ ಫ್ರೈ ಆದಮೇಲೆ. ಮತ್ತು ಟೊಮಟೊ ಇದಿಷ್ಟು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಬಿಟ್ಟು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಒಂದು ಕುದಿಸ್ಕೊಂಡ್ರೆ ಮುಳುಗಾಯಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈ ರೀತಿ ಅವಾಗವಾಗ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಹಂಗಂದ್ರೆ ಮುಳುಗಾಯಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಮುಳುಗಾಯಿ ಜಾಸ್ತಿ ಬೇಯಬಾರ್ದು. ನೋಡಿಲಿ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಒಂದು ಮುಳುಗಾಯಿನ ಈ ರೀತಿ ಕಟ್ ಮಾಡಿ ತೋರಿಸ್ತಿದ್ದೆ ನೋಡಿ. ಈ ರೀತಿ ಬೆಂದ್ಕೊಂಡ್ರೆ ಮುಳುಗಾಯಿ ಎಣ್ಗಾಯಿ ರೆಸಿಪಿ ರೆಡಿಯಾಗಿದೆ. ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.